ಎಲ್ಲರಿಗೂ ನಮಸ್ತೆ. ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಸರ್, ಇದು ನಿಮ್ಮ ವೈಫ್ ದಿಂಬಿನ ಕೆಳಗೆ ಇಟ್ಟು ಹೋಗಿದ್ರು ಎನ್ನುತ್ತಾ ಋತ್ವಿ ಬರೆದಿಟ್ಟು ಹೋಗಿದ್ದ ಲೆಟರ್ನ ತಂದು ಕೊಡುತ್ತಾರೆ ನರ್ಸ್. ಆ ಲೆಟರ್ನ ಬಿಡಿಸಿ ನೋಡಿದ ಋಷಿಗೆ ಕಂಡಿದ್ದು, ಗುಡ್ ಬೈ ಮಿಸ್ಟರ್ ಋಷ್ಯಂಕ್ ಚಟರ್ಜಿಯವರೇ. ಈ ವೇಶ್ಯೆಗೆ, ಈ ಸೂಳೆಗೆ ಇದುವರೆಗೂ ಬಹಳ ಉಪಕಾರ ಮಾಡಿದ್ದೀರಾ. ಅದಕ್ಕೆಲ್ಲ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇಂತಿ ಆವ್ಯ ಪುರುಷೋತ್ತಮ್ ಎನ್ನುವ ವೇಶ್ಯೆ ಎನ್ನುವ 4 ಸಾಲುಗಳ ಋತ್ವಿಯ ಅಕ್ಷರಗಳು ಮಾತ್ರವೇ. ಆ ಪತ್ರವನ್ನು ಓದಿದ ಋಷ್ನ ಕಣ್ಣಿಂದ ಹನಿಗಳು ಜಾರಿತ್ತು. ಕೊನೆಗೂ ನೀನು ಬಿಟ್ಟು ಹೋದೆ ಅಲ್ವಾ? ನಂಗೆ ಗೊತ್ತಿತ್ತು ಕಣೆ ಇವಳೆ, ಯಾರೂ ನನ್ನೊಂದಿಗೆ ಶಾಶ್ವತವಾಗಿರುವುದಿಲ್ಲ. ನೀನಾದರೂ ನನ್ನೊಂದಿಗಿರ್ತೀಯ ಅಂದ್ಕೊಂಡಿದ್ದೆ ಕಣೆ. ಅದಕ್ಕೆ ಮಾತು ಮಾತಿಗೂ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಕೇಳ್ತಾನೇ ಇದ್ದೆ. 1 ಕೋಟಿ 100 ವರ್ಷದ ಅಗ್ರಿಮೆಂಟ್ ಅಂತ ಏನೇನೋ ಹೇಳಿದೆ. ನನ್ನ ಒಪ್ಪಿಗೆ ಇಲ್ಲದೆ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ನನಗೆ ಮಾತು ಕೊಟ್ಟವಳು ಈಗ ಮಾತಿಗೆ ತಪ್ಪಿದ್ದು ಸರಿಯಾ? ಆದರೆ ಬೇರೆಯವರೆದುರು ಎಂದಿಗೂ ನಿನ್ನ ಹಿಂದಿನ ಜೀವನದ ಬಗ್ಗೆ ಮಾತಾಡಲ್ಲ ಅಂತ ನಿನ್ನ ತಾಳಿ ಮುಟ್ಟಿ ಮಾಡಿದ ಪ್ರಮಾಣಕ್ಕೆ ನಾನು ಬದ್ಧನಾಗಿದ್ದೆ. ಈಗ ನಿಜಕ್ಕೂ ನೀನು ನನಗೆ ಮೋಸ ಮಾಡಿಬಿಟ್ಟೆ ಕಣೆ. ನೀನಿಲ್ಲದ ಒಂದು ಕ್ಷಣವನ್ನು ಸಹ ಊಹಿಸಿಕೊಳ್ಳಲು ನನ್ನಿಂದ ಆಗಲ್ಲ ಋತ್ವಿ ಎಂದು ಮನದಲ್ಲೇ ಭೋರೆಂದು ಅಳುತ್ತಾ ಅಲ್ಲಿಯೇ ಕುಳಿತವನನ್ನು ಎಚ್ಚರಿಸುವ ಡಾಕ್ಟರ್, ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅವರು ಬೇರೆ ಬೇರೆ ಸ್ಟೇಷನ್ಗಳಿಗೆ ಮಾಹಿತಿ ನೀಡಿ ರಸ್ತೆ, ರೈಲ್ವೆ ಗೇಟ್ಗಳಲ್ಲಿ ತಪಾಸಣೆ ಮಾಡಿಸುತ್ತಾರೆ ಎಂದಾಗ ಅವರ ಮಾತು ಸರಿ ಎಂದು ಯೋಚಿಸಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಋಷ್. ಅವನಿಂದ ಘಟನೆಯ ಸಂಪೂರ್ಣ ಮಾಹಿತಿ ಪಡೆದ ಪೊಲೀಸರು ನಿಮ್ಮ ಹೆಂಡತಿಯನ್ನು ಹುಡುಕಿ ಕೊಡ್ತೀವಿ ಎನ್ನುವ ಭರವಸೆ ಕೊಟ್ಟು ಋಷ್ನ ನಂಬರ್ ಪಡೆದು ಕಳುಹಿಸುತ್ತಾರೆ. ಆದರೆ ಅವಳಿಲ್ಲದೆ ನಾನೂ ಇಲ್ಲಿಂದ ಹೋಗಲ್ಲ ಎಂದು ಹಠ ಹಿಡಿದ ಋಷ್ ಮತ್ತೆ ರೇಷ್ಮಾ ಮನೆಗೆ ಹೋಗಿದ್ದ. ಅಲ್ಲಂತೂ ಎಲ್ಲವೂ ಖಾಲಿ ಖಾಲಿ. ರೇಷ್ಮಾ ಎನ್ನುವ ರಾಕ್ಷಸಿಯ ಅಂತ್ಯದ ಜೊತೆಗೆ ಆ ಮನೆಯಲ್ಲಿ ನಡೆಯುತ್ತಿದ್ದ ದಂಧೆ ಕೂಡ ಅಂತ್ಯವಾಗಿದೆ. ಕೆಲವು ಹೆಣ್ಣು ಮಕ್ಕಳು ಆ ನರಕ ಕೂಪದಿಂದ ಆಚೆಗೆ ಬಂದು ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಆಶಯದಲ್ಲಿ ಬೇರೆ ಬೇರೆ ಕಡೆ ಹೊರಟರೆ, ಆ ದಂಧೆಗೆ ಒಗ್ಗಿರುವ, ಅದರ ಹೊರತು ಬೇರೆ ಯಾವ ಕೆಲಸ ಮಾಡಲು ಬಯಸದ ಕೆಲವು ಹುಡುಗಿಯರು ಮಾತ್ರ ರೇಷ್ಮಾಳ ಹಾಗೆ ದಂಧೆ ನಡೆಸುತ್ತಿದ್ದ ಬೇರೆ ತಲೆಹಿಡುಕರನ್ನು ಹುಡುಕಿ ಹೋಗುತ್ತಾರೆ. ಆದರೂ ಅಲ್ಲಿದ್ದ ಕೆಲವರಲ್ಲಿ ಋತ್ವಿಯ ಬಗ್ಗೆ ವಿಚಾರಿಸಿ ನೋಡುವ ಋಷ್ಗೆ ನಿರಾಸೆಯಾಗಿತ್ತು. ಮುಂಬೈ ಏನು ಸಣ್ಣ ಊರಲ್ಲ. ಆದರೂ ಋತ್ವಿಗಾಗಿ ಪೂರ್ತಿ ಮುಂಬೈ ಸುತ್ತುತ್ತಾನೆ ಋಷ್. ನಿಧಾನವಾಗಿ ಕಾರನ್ನೋಡಿಸುತ್ತಾ ರಸ್ತೆಗಳ ಇಕ್ಕೆಲೆಗಳಲ್ಲೆಲ್ಲಾದರೂ ಅವಳು ಕಾಣುತ್ತಾಳೆ ಎನ್ನುವ ಆಸೆಯಲ್ಲಿ ಹುಡುಕುತ್ತಿದ್ದ ಹುಡುಗನಿಗೆ ಸಂಜೆಯ ಹೊತ್ತಿಗೆ ಕರೆ ಮಾಡುವ ಪೊಲೀಸರು, ಮುಂಬೈನ ರೈಲ್ವೆ ಟ್ರ್ಯಾಕ್ನಲ್ಲಿ ಯುವತಿಯೋರ್ವಳ ಶವ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಎಂದು ತೋರುತ್ತಿದೆ. ಹುಡುಗಿಯ ತಲೆ ಮುಖ ಮಾತ್ರ ಜಜ್ಜಿದೆ. ಆದರೆ ಹುಡುಗಿಯ ಚರ್ಯೆ ನೀವು ನಿಮ್ಮ ವೈಫ್ ಎಂದು ತೋರಿಸಿದ ಹುಡುಗಿಯ ಚರ್ಯೆಗೆ ಮ್ಯಾಚ್ ಆಗುತ್ತೆ. ಅದೇ ಎತ್ತರ, ಅದೇ ದಪ್ಪ, ಬಣ್ಣ, ಹಾಗೆ ಅದೇ ಹಸಿರು ಬಣ್ಣದ ಚೂಡಿದಾರ್ ಹಾಕಿದೆ ಈ ಹುಡುಗಿ ಕೂಡ. ಯಾವುದಕ್ಕೂ ನೀವೊಮ್ಮೆ ಬಂದು ಬಾಡಿನ ಐಡೆಂಟಿಫೈ ಮಾಡಿ ನಿಮ್ಮ ಹೆಂಡತಿಯೇ ಆಗಿದ್ದರೆ ನಾವು ಮಹಜರ್ ಮುಗಿಸಿದ ನಂತರ ಶವವನ್ನು ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ. ಅವರ ಮಾತಿಗೆ ಗಾಬರಿ ಬಿದ್ದಿದ್ದ ಋಷ್. ಅಗ್ನಿ ಆವ್ಯ ಎಷ್ಟು ಗಟ್ಟಿಗಿತ್ತಿ ಎನ್ನುವುದು ಗೊತ್ತಿತ್ತು. ಆದರೆ ಋತ್ವಿ, ಅವಳೇ ಎಷ್ಟೋ ಸಲ ಹೇಳಿದ್ದಾಳೆ, ಒಂದು ಹಂತದವರೆಗೂ ಎಲ್ಲವನ್ನು ಸಹಿಸಬಲ್ಲೆ, ಆದರೆ ಅದು ಮಿತಿ ಮೀರಿದರೆ ಎಂತಹ ಕೆಟ್ಟ ನಿರ್ಧಾರ ಬೇಕಾದರೂ ತೆಗೆದುಕೊಂಡು ಬಿಡುವ ಹಠಮಾರಿ ನಾನು. ಅದು ಸಾವಾದರೂ ಸರಿಯೇ ಎಂದು. ಅದಲ್ಲದೆ ನನ್ನನ್ನು ಬಿಟ್ಟು ಬಿಡು, ನನಗೆ ಬಿಡುಗಡೆ ಕೊಡು, ಎಲ್ಲಾದರೂ ಹೋಗಿ ಸಾಯ್ತೀನಿ ಎಂದು ಎಷ್ಟೋ ಸಲ ಹೇಳಿದಳು. ಆ ಮಾತುಗಳನ್ನು ನೆನೆದ ಋಷ್, ನೋ, ಅವಳು ಹಾಗೆಲ್ಲ ಮಾಡಲ್ಲ. ಅಷ್ಟೊಂದು ವೀಕಲ್ಲ ಅವಳು. ಆತ್ಮಹತ್ಯೆಯ ಬಗ್ಗೆ ಯೋಚಿಸುವ ಹೆಣ್ಣಲ್ಲ. ಬೇಕಾದರೆ ಲೋ ಕುಡ್ಕ, ಹಂದಿ, ಮೆಂಟಲ್ ಅಂತೆಲ್ಲ ಬೈದು ನನ್ನೊಂದಿಗೆ ಜಗಳ ಆಡ್ತಾಳಷ್ಟೆ ಎಂದರೂ ಅವನ ಮನಸ್ಸು. ರೇಷ್ಮಾಳ ಮನೆಯಲ್ಲಿದ್ದಾಗ ಅವಳು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಸತ್ಯವೇ ಅಂತ ಅವಳು ಇಬ್ಬರೂ ಹೇಳಿಲ್ವಾ ಎನ್ನುತ್ತದೆ. ಮನಸ್ಸಿನ ಮಾತಿಗೆ ಹೆದರಿದರೂ ಧೈರ್ಯ ಮಾಡಿ ಪೊಲೀಸರು ಹೇಳಿದ ಕಡೆಗೆ ಹೋಗುತ್ತಾನೆ ಋಷ್. ಆ ಹೆಣ್ಣಿನ ಶವದ ಮುಖದ ಮೇಲೆ ಹೊದೆಸಿದ್ದ ಬಿಳಿ ಬಟ್ಟೆಯನ್ನು ಸರಿಸಿ ಸಂಪೂರ್ಣವಾಗಿ ಛಿದ್ರವಾಗಿದ್ದ ಮುಖ ಕಂಡು ಬೆದರಿದ ಋಷ್, ಇಲ್ಲ, ಇದು ನನ್ನ ಹೆಂಡತಿ ಅಲ್ಲ ಎಂದೇ ಕಿರುಚಲು, ಮುಖ ನೋಡಿದರೆ ಗೊತ್ತಾಗಲ್ಲ, ಬೇರೆ ಏನಾದರೂ ಗುರುತಿದ್ರೆ ಹೇಳಿ,
ಯಾಕಂದರೆ ಈ ಹೆಣ್ಣಿನ ಮೈಮೇಲೆ ಯಾವ ಗಾಯವೂ ಆಗಿಲ್ಲ, ಬರೀ ಮುಖ ಮಾತ್ರವೇ ಹೀಗಾಗಿದೆ ಎನ್ನಲು ಅವಳ ಹೊಟ್ಟೆಯ ಬಳಿ ಆಪರೇಷನ್ ಮಾರ್ಕ್ ಇದೆ, ಹಾಗೆ ತೊಡೆಯ ಮೇಲೆ ಸುಟ್ಟ ಗಾಯವಿದೆ ಎನ್ನುತ್ತಾನೆ ಋಷ್. ಅವನ ಮಾತಿಗೆ ಹಾಗಾದರೆ ಇದು ನಿಮ್ಮ ವೈಫ್ ಅಲ್ಲ ಬಿಡಿ ಎಂದು ಪೊಲೀಸರು ಉತ್ತರಿಸಿದ ನಂತರವೇ ಋಷ್ ನಿರಾಳವಾದ ನಿಟ್ಟುಸಿರು ಬಿಟ್ಟಿದ್ದು. ಹಾಗೆಯೇ ಪೊಲೀಸರಿಗೆ ದುಂಬಾಲು ಬಿದ್ದು ರೈಲ್ವೆ ಸ್ಟೇಷನ್ಗಳಲ್ಲಿ ವಿಚಾರಿಸಲು ಮನವಿ ಮಾಡುತ್ತಾನೆ. ಯಾವುದೂ ಉಪಯೋಗಕ್ಕೆ ಬರಲಿಲ್ಲ. ಎಲ್ಲ ಸ್ಟೇಷನ್ಗಳಿಗೂ ಮಾಹಿತಿ ಕೊಟ್ಟರೂ ಎಲ್ಲಿಯೂ ಋತ್ವಿಯ ಸುಳಿವಿಲ್ಲ. ಆದರೂ ಅಲ್ಲಿಂದ ಕದಲದ ಋಷ್ 1 ವಾರ ಪೂರ್ತಿ ಅಲ್ಲಿಯೇ ಇರುತ್ತಾನೆ. ಪೊಲೀಸರ ಬಳಿ ವಿಚಾರಿಸುತ್ತಾ ತಾನು ಮುಂಬೈ ನಗರದ ಎಷ್ಟೆಷ್ಟೋ ವೇಶ್ಯಾಗೃಹಗಳಲ್ಲಿ ಋತ್ವಿಯನ್ನು ಹುಡುಕಿ ಸೋತು ಕೊನೆಗೆ ನನ್ನ ಹೆಂಡತಿಯ ಬಗ್ಗೆ ಸುಳಿವು ಸಿಕ್ಕರೆ ಹೇಳಿ ಸರ್ ಎಂದು ಪೊಲೀಸರಿಗೆ ತನ್ನ ಡೀಟೇಲ್ಸ್ ಕೊಟ್ಟು ಬೆಂಗಳೂರಿಗೆ ಬರ್ತಾನೆ. ರೇಷ್ಮಾಳ ಮನೆಯಲ್ಲಿದ್ದ ಕೆಲವು ಹೆಣ್ಣು ಮಕ್ಕಳು ಬೇರೆ ವೇಶ್ಯಾಗೃಹಗಳಿಗೆ ಹೋದ ವಿಷಯ ತಿಳಿದು ಒಂದು ವೇಳೆ ಬೇರೆ ಯಾರಾದರೂ ಅವಳನ್ನು ಅಪಹರಿಸಿದ್ದರೆ ಎನ್ನುವ ಆತಂಕದಲ್ಲಿಯೇ ಅವನು ಹತ್ತಿ ಇಳಿಯದ ವೇಶ್ಯ ಮನೆಗಳೇ ಇಲ್ಲವೇನೋ. ಅಷ್ಟೆಲ್ಲ ಹುಡುಕಿದ ಹುಡುಗನಿಗೆ ಸಿಕ್ಕ ಉಡುಗೊರೆ ಸೋಲು. 1 ವಾರದ ನಂತರ ಮನೆಗೆ ಬರ್ತಾನೆ ಋಷ್. ಅನ್ನಾಹಾರ ಕಾಣದ, ವಿಶ್ರಾಂತಿ ಇಲ್ಲದ ದೇಹ. ಅವಳನ್ನು ಹುಡುಕಿ ಹುಡುಕಿ ಬಳಲಿ ಬೆಂಡಾಗಿ ಸೊರಗಿ ಹೋಗಿದ್ದಾನೆ ಹುಡುಗ. ಚದುರಿರುವ ಬಟ್ಟೆ, ಕೆದರಿರುವ ಕೂದಲು. 1 ವಾರದಿಂದ ಸ್ನಾನವೂ ಇಲ್ಲ, ಬೇರೆ ಬಟ್ಟೆಯೂ ಇಲ್ಲ. ಕೊಳಕಾಗಿ ಸೋತ ಮುಖದಲ್ಲಿ ಚಟರ್ಜಿ ಪರಿವಾರದ ಎದುರು ನಿಂತಿದ್ದಾನೆ ಮಹಾರಾಜ ಋಷ್ಯಂಕ್ ಚಟರ್ಜಿ. ಅವರ ಮನೆಗೆ ಅವನೇ ಮಹಾರಾಜ, ಆದರೆ ಅವನ ಮಹಾರಾಣಿಯೇ ಇಲ್ಲ. ಮಗ, ಋತ್ವಿ ಸಿಕ್ಕಿದ್ಲಾ ಎಂದು ಅವನತ್ತ ಧಾವಿಸುವ ಫರ್ಹಾನ್, ಏನಾಯ್ತು ಮಗ, ನೀನ್ಯಾಕೆ ಹೀಗಿದ್ದೀಯಾ? ಇದೇನೋ ಇದು ನಿನ್ನ ಅವಸ್ಥೆ, ನಿನ್ನನ್ನು ನೋಡೋಕೆ ಆಗ್ತಾ ಇಲ್ಲ. ಋತ್ವಿಯಲ್ಲಿ ನೀನೊಬ್ಬನೇ ಬಂದ್ಯಾ? ಅವಳು ಬರುವುದಿಲ್ಲ ಅಂತ ಹೇಳಿದ್ಲಾ? ಮಾತಾಡು ಮಗ, ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದೀಯಾ ಎಂದರೆ ಒಮ್ಮೆಲೆ ಅವನನ್ನು ಗಟ್ಟಿಯಾಗಿ ಅಪ್ಪುವ ಋಷ್. ಅವಳು ನನ್ನನ್ನು ಬಿಟ್ಟು ಹೋದ್ಲು ಮಗ. ನಮ್ಮಿಬ್ಬರ ಭೇಟಿಯಿಂದ ಇದುವರೆಗೂ ಯಾವಾಗಲೂ ನನ್ನನ್ನು ಕುಡುಕ, ಹಂದಿ, ಕರಡಿ, ಮೆಂಟಲ್, ಎಣ್ಣೆ ಮಾಸ್ಟರ್ ಎಂದೆಲ್ಲ ಬೈದು ಜೋರು ಮಾಡುತ್ತಿದ್ದವಳು ಅವತ್ತು ಮಾತ್ರ ಮಿಸ್ಟರ್ ಋಷ್ಯಂಕ್ ಚಟರ್ಜಿ ಅವರೇ ಎಂದು ಕರೆದು ನಿಮಗೆ ಶಾಶ್ವತವಾಗಿ ಗುಡ್ ಬೈ ಎಂದು ಹೇಳಿ ನನ್ನನ್ನು ತೊರೆದು ಹೋಗಿದ್ದಾಳೆ. 2 ದಿನ ಪೂರ್ತಿ ಅವಳನ್ನು ಹುಡುಕಿ ಸೋತು ಹೋದೆ ಕಣೋ ನಾನು. ಕೊನೆಗೂ ಅವಳನ್ನು ಕಳ್ಕೊಂಡೆ ಎಂದು ಅತಿ ವೇದನೆಯಿಂದ ಹೇಳುತ್ತಾನೆ. ಇಷ್ಟೆಲ್ಲ ಬೇಸರ ಮಾಡಬೇಡ, ಸುಮ್ಮನಿರು ಮಗ, ನಾವೆಲ್ಲ ಸೇರಿ ಅವಳನ್ನು ಹುಡುಕೋಣ, ಖಂಡಿತವಾಗಿ ಸಿಕ್ಕೇ ಸಿಗ್ತಾಳೆ ಎಂದು ಸಮಾಧಾನ ಮಾಡಲು ನೋಡುವ ಫರ್ಹಾನ್ನ ಮಾತಿಗೆ ಅಡ್ಡಡ್ಡ ತಲೆಯಾಡಿಸುವ ಋಷ್. ನಿಂಗೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಮಗ. ಅವಳು ಋತ್ವಿಯಾಗಿ ಎಷ್ಟು ಮೃದುವೋ, ಎಷ್ಟು ಸಾಧುವೋ, ಆವ್ಯ ಆಗಿ ಅಷ್ಟೇ ಗಟ್ಟಿಗಿತ್ತಿ ಹಠಮಾರಿ. ಒಮ್ಮೆ ಹಠ ಮಾಡಿ ನಿಂತರೆ ಮುಗೀತು, ಅವಳ ತೀರ್ಮಾನವನ್ನು ಬದಲಾಯಿಸುವುದಿಲ್ಲ. ಹಾಗೆ ನನ್ನ ಮೇಲಿನ ಕೋಪಕ್ಕೆ, ನನ್ನ ಮೇಲಿನ ಹಠಕ್ಕೆ ಆ ಮುದುಕ ನೀಲೇಶ್ನನ್ನು ಮದುವೆಯಾಗಲು ಹೋಗಿದ್ದವಳು. ಅಷ್ಟೇ ಅಲ್ಲ, ಕೋಪ ಬಂದರೆ ಊಟ ಬಿಡ್ತಾಳೆ, ನಿದ್ರೆ ಬಿಡ್ತಾಳೆ, ಮಾತು ಕೂಡ ಬಿಡ್ತಾಳೆ. ಅವಳನ್ನು ಶಾಶ್ವತವಾಗಿ ಕಳೆದುಕೊಂಡು ಬಿಟ್ನೇನೋ ಅಂತ ಭಯವಾಗುತ್ತಿದೆ ಮಗ ಎನ್ನುತ್ತಾನೆ. ಆದರೆ ತಮ್ಮ ಮಗನ ಅವತಾರ ಕಂಡ ಚಟರ್ಜಿ ಪರಿವಾರ ಮಾತ್ರ ಅವನಿಂದ ದೂರವೇ ನಿಂತಿದೆ. ಅದಲ್ಲದೆ ಋಷ್ನ ಮುಂದಿನ ನಡೆ ಏನಿರಬಹುದು ಎನ್ನುವ ಅಂದಾಜು ಅವರೆಲ್ಲರಿಗೂ ಖಂಡಿತವಾಗಿಯೂ ಇದೆ. ಇಲ್ಲ ಮಗ, ಅವಳು ಹಾಗೆಲ್ಲ ಮಾಡೋದಿಲ್ಲ. ನಾನು ಗಮನಿಸಿದ ಪ್ರಕಾರ ಅವಳು ನಿನ್ನನ್ನು ಬಹಳ ಪ್ರೀತಿ ಮಾಡ್ತಾಳೆ. ನೀನಿಲ್ಲದೆ ಅವಳು ಸಹ ಇರೋದಿಲ್ಲ. ಏನೋ ಇವರೆಲ್ಲರೂ ಆಡಿದ ಮಾತಿಗೆ ಮನನೊಂದು ಕೋಪಗೊಂಡು ನಿನ್ನಿಂದ ದೂರ ಹೋಗಿರಬಹುದು. 1-2 ದಿನ ಅಷ್ಟೇ, ನಂತರ ಖಂಡಿತವಾಗಿಯೂ ಮರಳಿ ಬಂದೇ ಬರ್ತಾಳೆ ಎಂದು ಸಮಾಧಾನ ಮಾಡುತ್ತಾನೆ ಫರ್ಹಾನ್. ಆಗ ಅವನಿಂದ ದೂರ ಸರಿದ ಋಷ್, ಬರಲ್ಲ ಮಗ, ಖಂಡಿತವಾಗಿಯೂ ಅವಳಂತೂ ಮರಳಿ ಬರೋದಿಲ್ಲ. ಅವಳಿಗಾಗಿ ನಾನೇ ಹುಚ್ಚನ ಹಾಗೆ ಊರೂರು ಅಲಿಬೇಕು ಅಷ್ಟೇ. ಇವರೆಲ್ಲ ಹುಚ್ಚು ನಾಯಿಗಳ ಹಾಗೆ ಬೊಗಳಿದ್ರೂ ಹೆಚ್ಚೇನು ನೋವಾಗುತ್ತಿರಲಿಲ್ಲ. ಅವಳನ್ನು ಹೇಗಾದರೂ ಕನ್ವಿನ್ಸ್ ಮಾಡಬಹುದಿತ್ತು ಮಗ. ಆದರೆ ಅವಳ ಹೊಟ್ಟೆಯಲ್ಲಿದ್ದ ಪುಟ್ಟ ಕಂದಮ್ಮ ಭೂಮಿಗೆ ಬರುವ ಮುನ್ನವೇ ಹೊಟ್ಟೆಯಲ್ಲಿಯೇ ಕರಗಿ ಹೋಯಿತು. ಆ ದುಃಖವನ್ನು ನನಗೇ ಸಹಿಸೋಕೆ ಸಾಧ್ಯವಾಗುತ್ತಿಲ್ಲ. ಇನ್ನು ಅವಳು ಹೇಗೆ ತಾನೇ ಸಹಿಸಿರ್ಬೋದು ಯೋಚನೆ ಮಾಡು. ಆಗಷ್ಟೇ ಅವಳು ಗರ್ಭಿಣಿ ಅಂತ ನೀನೇ ಹೇಳಿದ್ದೆ. ಆದರೆ ಅವಳ ಆ ಗರ್ಭದ ಬಗ್ಗೆಯೇ ಎಷ್ಟೆಲ್ಲ ಚರ್ಚೆಗಳು, ಪ್ರಶ್ನೆಗಳು, ಕಳಂಕಗಳು ಹುಟ್ಟಿತು. ಅವಳಿಗೆ ತಾನು ತಾಯಿಯಾಗುತ್ತಿದ್ದೇನೆ ಎನ್ನುವ ಸಂಭ್ರಮವೂ ಸಿಗಲಿಲ್ಲ. ಇವರು ಯಾರೂ ಬೇಡ,
ನನಗೆ ರುಷ್ ಕೂಡ ಬೇಡ. ನಾನು ನನ್ನ ಮಗುವಿನೊಂದಿಗೆ ಬದುಕುತ್ತೇನೆ ಎನ್ನಲು ಮಗು ಕೂಡ ಉಳಿಲಿಲ್ಲ. ಇನ್ನು ಅವಳು ಹೇಗೆ ತಾನೇ ಗಟ್ಟಿಯಾಗಿರಲು ಸಾಧ್ಯ? ನಿಂಗೆ ಗೊತ್ತಾ ಫರ್ಹಾನ್, ಡಾಕ್ಟರ್ ನನ್ನ ಹತ್ರ ಬಂದು ಅವರಿಗೆ ಗರ್ಭಪಾತವಾಗಿದೆ ಎಂದಾಗ ನಾನು ಎಷ್ಟು ದುಃಖದಿಂದ ಅವಳನ್ನು ನೋಡಲು ಹೋದೆನೋ, ಅವಳು ಅಷ್ಟೇ ನಿರ್ಭಾವುಕ ಮುಖದಲ್ಲಿ ನನ್ನನ್ನು ನೋಡುತ್ತಿದ್ದಳು. ನಾನು ಅಷ್ಟೆಲ್ಲ ಮಾತಾಡಿದ್ರು ಅತ್ರು ಅವಳು ಒಂದೇ ಒಂದು ಶಬ್ದವನ್ನು ಬಾಯಿಂದ ಆಚೆಗೆ ಹಾಕಲಿಲ್ಲ. ಅಷ್ಟೇ ಅಲ್ಲ, ಕಣ್ಣೀರನ್ನು ಸಹ ಹಾಕಲಿಲ್ಲ. ಅಂದರೆ ಏನರ್ಥ ಹೇಳು? ಅವಳು ಅವಳ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದಾಳೆ ಅಂತ ಅರ್ಥ. ನನ್ನಂಥ ಕಲ್ಲನ್ನು ಶಿಲೆಯನ್ನಾಗಿ ಮಾಡಿದವಳವಳು. ನನ್ನಂಥ ಮೃಗವನ್ನು, ರಾಕ್ಷಸನನ್ನು ಮನುಷ್ಯನನ್ನಾಗಿಸಿದವಳು. ನಾನು ಕಾಣದ ತಂದೆ ತಾಯಿಯ ಪ್ರೀತಿ, ಬಂಧು ಬಳಗದ ಬಾಂಧವ್ಯ, ಸಮಾಜದ ಅನುಬಂಧ ಎಲ್ಲವನ್ನು, ಪ್ರತಿಯೊಂದನ್ನೂ ನೀಡಿದವಳು ಅವಳು. ನನ್ನೆದೆಯಲ್ಲಿ ಮಡುಗಟ್ಟಿದ ಪ್ರತಿಯೊಂದು ದುಃಖವನ್ನು ಆಚೆಗೆ ಹಾಕಿಸಿದವಳು ಅವಳೇ. ನನ್ನ ಮುಖದ ಮೇಲೆ ನಗು ಮೂಡಿಸಿ ನಾನು ಕೂಡ ನೆಮ್ಮದಿಯಿಂದ ನಿದ್ರೆ ಮಾಡುವಂತೆ ಮಾಡಿದವಳು ಕೂಡ ಅವಳೇ. ನನ್ನಂತಹ ಕಲ್ಲೆದೆಯಲ್ಲಿಯೂ ಭಾವನೆಗಳನ್ನು ಚಿಗುರುವಂತೆ ಮಾಡಿ ಆ ಕಲ್ಲಿನೊಳಗೆ ಒಲವಿನ ಹೊರತೆ ಉಕ್ಕುವಂತೆ ಮಾಡಿದವಳು ಅವಳೇ. ಆದ್ರಿಂದು ಅವಳ ಒಡಲೊಳಗೆ ಚಿಗುರುತ್ತಿದ್ದ ಕುಡಿ ಅರಳುವ ಮುನ್ನವೇ ಚಿವುಟಿ ಹೋದರೂ ಒಂದೇ ಒಂದು ಹನಿ ಕಣ್ಣೀರು ಹಾಕಲಿಲ್ಲ. ಅಂದರೆ ಇನ್ನವಳ ಮನಸ್ಸು ಅದೆಷ್ಟು ಕಲ್ಲಾಗಿ ಹೋಗಿರಬಹುದು, ಅವಳ ಭಾವನೆಗಳಿಗೆ ಅದೆಷ್ಟರ ಮಟ್ಟಿಗೆ ಜಡ ಹಿಡಿದಿರಬಹುದು. ಥಿಂಕ್ ಮಾಡು ಮಗ. ಒಟ್ಟಿನಲ್ಲಿ ನಾನು ಅವಳನ್ನು ಕಳ್ಕೊಂಡೆ ಅನ್ನೋದೇ ಸತ್ಯ ಎಂದು ಸೋತಂತೆ ಸೋಫಾ ಮೇಲೆ ಕೂರುತ್ತಾನೆ ರುಷ್. ಏನು, ಅವಳಿಗೆ ಗರ್ಭಪಾತವಾಯ್ತಾ? ಮಗು ಉಳಿಯಲಿಲ್ವಾ ಎಂದು ಆತಂಕ ತೋರುತ್ತಾ ಅವನ ಬಳಿ ಬರುವ ನಿವಿಯನ್ನು ತಡೆಯುವ ಫರ್ಹಾನ್, ನಿನಗೀಗ ಹಾಲು ಕುಡಿದಷ್ಟು ಖುಷಿಯಾಗಿರಬೇಕು ಅಲ್ವಾ? ಹೋಗಿ ನಿನ್ನ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡು. ಆ ಹುಡುಗಿ ಗರ್ಭಿಣಿ, ಅದರಲ್ಲೂ ಪ್ರಾರಂಭಿಕ ಹಂತದ ಗರ್ಭಿಣಿ ಎಂದು ತಿಳಿದರೂ, ಅವಳ ಆರೋಗ್ಯ ಸೂಕ್ಷ್ಮವಾಗಿದೆ ಎಂದು ಅರಿತಿದ್ರೂ, ಅವಳ ಇಂದಿನ ಸ್ಥಿತಿ ಬಹಳ ಕೆಟ್ಟದಾಗಿದೆ ಎಂದು ಕಂಡು ಇವರೆಲ್ಲರ ಜೊತೆ ಸೇರಿ ಅವಳಿಗೆ ನೀನು ಕೂಡ ನೋವು ಕೊಟ್ಟೆ ಅಲ್ವಾ? ಅನ್ನಬಾರದ ಮಾತುಗಳನ್ನೆಲ್ಲ ಆಡಿ ಅವಳಿಗೂ ನನಗೂ ಸಂಬಂಧ ಕಲ್ಪಿಸಿಬಿಟ್ಟೆ ಅಲ್ವಾ? ಈಗೇಕೆ ಅವಳ ಬಗ್ಗೆ ಬಹಳ ಕಾಳಜಿ ಇರುವ ಹಾಗೆ ನಾಟಕ ಆಡ್ತಾ ಇದೆಯಾ ಎಂದು ಜೋರು ಮಾಡುತ್ತಾನೆ. ನೀವಿ ಮಾತನಾಡುವ ಮುನ್ನವೇ, ನಾಟಕ ಮಾಡಲೇಬೇಕಲ್ಲ ಮಗ, ಇವಳು ನಾಟಕ ಆಡಿ ತಾನೇ ನಿನ್ನನ್ನು ಬಲೆಗೆ ಹಾಕಿಕೊಂಡಿದ್ದು ಎಂದು ವ್ಯಂಗ್ಯವಾಗಿ ಹೇಳುತ್ತಾನೆ ರುಷ್. ಅದರರ್ಥ ಇನ್ನೀಗ ಶುರು ಮಾತುಗಳ ಬಾಣಗಳ ಪ್ರಹಾರ. ಅವರನ್ನೆಲ್ಲ ಇರಿದಿರಿದೆ ಸಾಯಿಸಿ ಬಿಡ್ತಾನೆ ಋಷ್ಯಂಕ್ ಚಟರ್ಜಿ ಎನ್ನುವ ಗರ್ವಿಷ್ಠ. ಯಾರನ್ನು ಬಿಡಲ್ಲ, ಹುಟ್ಟಿಸಿದ ಅಪ್ಪ ಅಮ್ಮನನ್ನು ಕೂಡ ಬಿಡಲ್ಲ. ಋತ್ವಿಯ ಈ ಸ್ಥಿತಿಗೆ ಕಾರಣವಾದ ಪ್ರತಿಯೊಬ್ಬರನ್ನು ಬಲಿ ಹಾಕುತ್ತಾನೆ ಋಷ್ಯಂಕ್ ಚಟರ್ಜಿ. ಅಣ್ಣ, ಯಾಕಣ್ಣ ಹೀಗೆಲ್ಲ ಮಾತಾಡಿ ನಂಗೆ ನೋವು ಮಾಡ್ತೀರಾ? ನೀವು ಹೇಳಿದಂತೆ ನಾನು ಯಾರನ್ನೂ ಬಲೆಗೆ ಹಾಕಿಕೊಂಡಿಲ್ಲ ಎಂದು ವೇದನೆಯಿಂದ ಹೇಳುತ್ತಾ ಅವನಿಗೆ ಕೈ ಮುಗಿಯುತ್ತಾಳೆ ನಿವೇದಿತಾ. ಆದರೆ ಅವಳನ್ನು ನೋಯಿಸಲೇಬೇಕೆಂದು ಪಣ ತೊಟ್ಟಿದ್ದ ಹುಡುಗ ಮಾತ್ರ ಮತ್ತೆ ವ್ಯಂಗ್ಯವಾಗಿ ನಕ್ಕು ಪ್ಯಾಂಟ್ ಜೇಬಿನೊಳಗೆ ಕೈ ತೂರಿಸಿ ಅವಳೆದುರು ನಿಲ್ಲುತ್ತಾ, ನೀನೇ ನನ್ನ ಗೆಳೆಯನನ್ನು ಬಲೆಗೆ ಹಾಕಿಕೊಂಡಿದ್ದು. ನನ್ನ ಫ್ರೆಂಡ್ ಫರ್ಹಾನ್ ಯಾವತ್ತು ಯಾವ ಹುಡುಗಿಯ ಕಡೆಗೂ ಕಣ್ಣೆತ್ತಿಯೂ ನೋಡದವನು ನಿನ್ನಂಥ ಕಿತ್ತೋದ ಗುಜ್ರಿ ಮುಖಕ್ಕೆ ಬಿದ್ದಿದ್ದಾನೆ ಅಂದರೆ ಅದರ ಅರ್ಥ ನಿನ್ನ ಅಂದ ಚಂದ ನೋಡಿ ಇವನು ನಿನ್ನನ್ನು ಮೆಚ್ಚಿಲ್ಲ. ನೀನೇ ನಿನ್ನ ಮೈಮಾಟ ತೋರಿಸಿ ಇವನನ್ನು ಬಲೆಗೆ ಹಾಕಿಕೊಂಡಿದ್ದೀಯ. ಇಲ್ಲವಾದರೆ ಅವನು ಯಾವುದೇ ಕಾರಣಕ್ಕೂ ಹಾದಿ ತಪ್ಪೋ ಹುಡುಗನೇ ಅಲ್ಲ. ಅದಲ್ಲದೆ ನೀನು ಮರ್ಯಾದಸ್ಥೆ ಆಗಿದ್ದರೆ ಆ ಸ್ಮಶಾನದಲ್ಲಿ ಇವನೊಂದಿಗೆ ಮದುವೆಯ ಮುಂಚೆಯೇ ದೈಹಿಕವಾಗಿ ಸೇರುತ್ತಿರಲಿಲ್ಲ. ನೀನು ಒಳ್ಳೆಯವಳೆ ಆಗಿದ್ದರೆ ಇವನು ಮುಟ್ಟಲು ಬಂದಾಗ ವಿರೋಧಿಸಿ ಇವನಿಂದ ದೂರ ಹೋಗ್ತಿದ್ದೆ. ಆದರೆ ನೀನು ಹಾಗೆಲ್ಲ ಮಾಡಲೇ ಇಲ್ಲ. ಯಾಕೆ ಹೇಳು? ಹೇಗೋ ಇವನು ಡಾಕ್ಟರ್, ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಾನೆ, ಆಸ್ತಿ ಇದೆ, ನೋಡೋಕ್ಕೂ ಸೂಪರಾಗಿದ್ದಾನೆ. ನನ್ನಂಥ ಖರಾಬ್ ಮುಖಕ್ಕೆ, ಅನಾಥೆಗೆ ಇಂತಹ ಒಳ್ಳೆಯ ಹುಡುಗ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಗಾದರೂ ಸರಿಯೇ ಇವನನ್ನು ಪಡೆದು ಇವನ ಆಸ್ತಿಯನ್ನು ಕಬಳಿಸೋಣ ಎನ್ನುವ ಸಂಚು ನಿನ್ನದು. ನನ್ನ ಹೆಂಡತಿಯಾದರೆ ವೇಶ್ಯಾಗೃಹದಲ್ಲಿದ್ದವಳು, ಅವಳಿಗೆ ಗಂಡಸರನ್ನು ವಿರೋಧಿಸುವ ಅಧಿಕಾರವಿರಲಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳೋಣ. ಆದರೆ ನಿನಗೆ ಎಲ್ಲ ಅವಕಾಶವಿತ್ತು ತಾನೇ? ನೀನು ಇವನನ್ನು ದೂರ ಮಾಡಬಹುದಿತ್ತು ತಾನೇ? ಆದರೂ ನೀನು ಸುಮ್ಮನಾಗಿ ಅವನೊಂದಿಗೆ ಒಂದಾದೆ ಅಂದರೆ ಅದಕ್ಕೆ ಏನು ಹೇಳಬೇಕು? ನಿನಗೂ ತೆವಲು ಹೆಚ್ಚಾಗಿತ್ತು ಅಂತ ಹೇಳಬೇಕು ತಾನೇ ಎನ್ನುತ್ತಾನೆ ರುಷ್. ಅವನು ಹಾಗೆಲ್ಲ ಹೇಳುತ್ತಿದ್ದರೆ ಬಿಕ್ಕಳಿಸಿ ಅಳುತ್ತಿದ್ದಳು ನಿವೇದಿತಾ. ಅಣ್ಣ, ನಿಮಗೆ ಕೈ ಮುಗಿದು ಬೇಡ್ತೀನಿ, ನಿಮ್ಮ ಕಾಲನ್ನಾದರೂ ಹಿಡಿತೀನಿ,
ದಯವಿಟ್ಟು ಈ ರೀತಿ ಮಾತುಗಳಲ್ಲಿ ನನ್ನನ್ನು ಕೊಲ್ಲಬೇಡಿ. ನೀವು ಹೇಳಿದಂತೆಲ್ಲ ಮಾಡಲಿಲ್ಲ ನಾನು. ಏನೋ ಅವತ್ತು ಅಕಸ್ಮಾತ್ ಎನ್ನುತ್ತಿದ್ದವಳನ್ನು ತಡೆಯುವಂತೆ, ನಿನಗೆ ಹೇಳಿದರೆ ಮಾತ್ರ ನೋವಾಗುತ್ತೆ ಅಲ್ವಾ? ಇದೇ ಮಾತುಗಳನ್ನು ನನ್ನ ಹೆಂಡತಿಗೆ ಹೇಳುವಾಗ ಅವಳಿಗೂ ನೋವಾಗುತ್ತೆ ಎನ್ನುವ ಆಲೋಚನೆ ಬರಲಿಲ್ವ ನಿನಗೆ? ನೀನು ಒಂದು ಹೆಣ್ಣು ತಾನೇ, ಅವಳು ಒಂದು ಹೆಣ್ಣು ತಾನೇ. ಅದು ಕೂಡ ಹುಟ್ಟಿನಿಂದ ಇಲ್ಲಿಯವರೆಗೂ ಬರೀ ಕಷ್ಟವನ್ನೇ ನೋಡಿಕೊಂಡು ಬಂದಿದ್ಲು ನನ್ನ ಹೆಂಡತಿ. ಅವಳು ನಿನ್ನ ಹಾಗೆ ಗರ್ಭಿಣಿಯೇ ಆಗಿದ್ಲಲ್ವಾ? ಮಗು ಯಾರದ್ದು ಏನು ಅನ್ನೋದು ಸೆಕೆಂಡ್ರಿ. ಆದರೆ ಅವಳು ಕೂಡ ನಿನ್ನಂತೆ ಹೊಟ್ಟೆಯಲ್ಲಿ ಒಂದು ಜೀವವನ್ನು ಹೊತ್ತಿದವಳು ಅನ್ನೋದನ್ನು ಕೂಡ ನೋಡದೆ ಅವಳ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ತುಚ್ಛವಾಗಿ ಮಾತನಾಡಿದ್ದು ಅಲ್ಲದೆ, ಇವರುಗಳೊಂದಿಗೆ ಸೇರಿಕೊಂಡು ನೀನು ಅವಳನ್ನು ಎಳೆದಾಡಿ ಮನೆಯಿಂದ ಆಚೆಗೆ ಹಾಕಲು ನೋಡಿದ್ಯಲ್ಲ. ನಿನಗೆ ಸ್ವಲ್ಪವಾದರೂ ಕರುಣೆ ಮಾನವೀಯತೆ ಅನ್ನೋದಿದೆಯಾ? ಅವತ್ತು ಅವಳು ಅವಳ ಪ್ರಾಣವನ್ನು ಪಣಕ್ಕಿಟ್ಟು ನಿನ್ನ ಮದುವೆ ಮಾಡಿಸುವ ಸಲುವಾಗಿ ಊರಿಗೆ ಹೋಗಿ ಅವಳ ಮನೆಯವರು ಅವಳಿಗಾಗಿ ಕೂಡಿಟ್ಟಿದ್ದ ಹಣವನ್ನು ಒಡವೆಯನ್ನು ತಂದುಕೊಟ್ಟಳು. ಆದರೆ ಆ ನಿಯತ್ತಿದೆಯಾ ನಿನಗೆ? ನಿನ್ನ ಗಂಡನ ನಿರ್ಲಕ್ಷ್ಯ, ನಿನ್ನ ಅತ್ತೆಯ ಕಿರುಕುಳ ಎರಡನ್ನೂ ತಪ್ಪಿಸಿದವಳು ಅವಳೇ. ಅವಳು ನನ್ನ ಬಳಿ ಅದೆಲ್ಲವನ್ನು ಹೇಳಿ, ಹೇಗಾದರೂ ಮಾಡಿ ನೀನು ಅಕ್ಕನ ಜೀವನವನ್ನು ಸರಿ ಮಾಡು ಎಂದು ಬೇಡಿಕೊಳ್ಳದೆ ಹೋಗಿದ್ರೆ ನಾನು ನನ್ನ ಪಾಡಿಗೆ ಇದ್ದು ಬಿಡ್ತಿದ್ದೆ. ನೀನು ಅವಳಿಗೆ ಇರಲು ಕೆಲವು ದಿನ ಮಾತ್ರ ಆಶ್ರಯ ಕೊಟ್ಟೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿ ನಿನಗೆ ಎಷ್ಟು ನಿಯತ್ತಾಗಿತ್ತು ಅಂದರೆ, ನಾನು ಪ್ರತಿ ಸಲ ನಿನ್ನ ಹೆಸರನ್ನೇ ಹೇಳಿ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ. ಊಟ ತಿಂಡಿಯ ವಿಷಯದಿಂದ ಹಿಡಿದು ಉಡುಗೆ ತೊಡುಗೆ, ನನ್ನೊಂದಿಗೆ ಡಿನ್ನರ್ವರೆಗೂ ಅವಳನ್ನು ನಿನ್ನ ಹೆಸರು ಹೇಳಿಯೇ ಬ್ಲ್ಯಾಕ್ ಮೇಲ್ ಮಾಡಿದ್ದೆ. ಅಂತಹ ಹೆಣ್ಣಿನ ಮನಸ್ಸನ್ನು ಇನ್ನಿಲ್ಲದಂತೆ ಇರಿದು ಗಾಯ ಮಾಡಿ ಅವಳು ತನ್ನ ಮಗುವನ್ನು ಕಳೆದುಕೊಳ್ಳುವಂತೆ ಮಾಡಿದ್ದು ಕೂಡ ನೀನೇ. ಆ ಮಗುವಿನ ಸಾವಿನಲ್ಲಿ ನಿನ್ನ ಪಾತ್ರವೂ ಇದೆ. ನಮಗೆ ಕೆಟ್ಟದ್ದನ್ನು ಮಾಡಿದವರಿಗೂ ನಾವು ಒಳ್ಳೆಯದನ್ನೇ ಬಯಸಬೇಕು ಅಂತ ಹೇಳಿಕೊಟ್ಟವಳು ಅವಳು. ಆದರೆ ಇಂದು ಅವಳ ಮಾತನ್ನು ಮೀರಿ ಅವಳಿಗೆ ದ್ರೋಹ ಮಾಡಿ ನೋವು ಕೊಟ್ಟ ನಿನಗೂ ಅವಳ ಸ್ಥಿತಿಯೇ ಬರಲಿ ಅಂತ ಮನಸಾರೆ ದೇವರಲ್ಲಿ ಬೇಡ್ಕೊಂಡು ಶಾಪ ಹಾಕ್ತೀನಿ ಎಂದವನು ತನ್ನ ರೂಮಿಗೆ ಹೋಗುತ್ತಾನೆ. ಅವನ ಮಾತಿಂದ ಬಹುವಾಗಿ ನೊಂದ ನಿವಿ ಕೆಳಗೆ ಕುಳಿತು ಬಿಕ್ಕಿ ಬಿಕ್ಕಿ ಅಳುವಾಗ ಚಟರ್ಜಿ ಪರಿವಾರದ ಯಾರೊಬ್ಬರೂ ಅವಳ ಸಾಂತ್ವನಕ್ಕೆ ಬರಲಿಲ್ಲ. ಸ್ವತಃ ಅವಳ ಗಂಡ ಕೂಡ ಮೌನವಾಗಿ ನಿಂತು ಬಿಟ್ಟಿದ್ದ. ಚಟರ್ಜಿ ಪರಿವಾರದವರಿಗೆ ನಾವು ಅವಳಿಗೆ ಸಮಾಧಾನ ಮಾಡಲು ಹೋದರೆ ನಮ್ಮ ಮನೆಯ ಮಹಾರಾಜ ನಮ್ಮ ತಿಥಿ ಮಾಡ್ತಾನೆ ಎನ್ನುವ ಭಯವಾದರೆ ಫರ್ಹಾನ್ ಅವಳ ಪ್ರತಿಯಾಗಿ ತನ್ನ ಮನಸ್ಸನ್ನು ಕಲ್ಲಾಗಿಸಿಕೊಂಡು ಬಿಟ್ಟಿದ್ದ. ತಂಗಿ ಎಂದುಕೊಂಡ ಹೆಣ್ಣಿನ ಮಗುವಿಗೆ ನೀನೇ ಅಪ್ಪನ ಎಂದು ನಿವಿ ಕೇಳಿದ ಪ್ರಶ್ನೆ ಅವನಿಗೂ ಘಾಸಿ ಮಾಡಿದೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಸಾಕಷ್ಟು ಜನ ಸತ್ಯನ ತಿಳಿಸಿ ಅಂತ ಕೇಳ್ತಾ ಇದ್ದೀರಾ. ಸತ್ಯ ತಿಳಿಯುತ್ತೆ. ಪ್ರತಿಯೊಂದು ಸತ್ಯವನ್ನು ಯಾರ್ಯಾರು ಹೇಳಬೇಕೋ ಅವರವರೇ ಬಂದು ಹೇಳ್ತಾರೆ. ಹಾಗೆ ಈ ಎಲ್ಲ ಕತೆಗೆ ಕಾಂಡಕ್ಕೆ ಯಾರು ಕಾರಣ ಆಗಿದ್ರೋ ಅವರು ಯಾರು ಅನ್ನೋದನ್ನು ನಮ್ಮ ಋಷ್ ಕಂಡುಹಿಡಿದು ಅವರಿಗೂ ಕೂಡ ಶಿಕ್ಷೆ ಕೊಡ್ತಾನೆ. ಆದರೆ ಋತ್ವಿಯ ಅನುಪಸ್ಥಿತಿಯಲ್ಲೇ ಅವಳು ನಿರಪರಾಧಿ ಅನ್ನೋದು ತಿಳಿಯೋದು. ಅಂದರೆ ಸದ್ಯಕ್ಕೆ ಋತ್ವಿ ಸಿಗಲ್ಲ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.